ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ಕೇಳಿಸ್ತಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಇದು ಲೈವ್ ಪ್ರೋಗ್ರಾಮು, ಟೈಮ್ ಇಲ್ಲ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿರೋದು 3/5/2008, 3:25 ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ? ಸ್ಥಳ ಯಾವ ಊರಲ್ಲಿ ಹುಟ್ಟಿರೋದು? ಹಡಗಲಿ. ಅಂದ್ರೆ ಯಾವ ತಾಲೂಕಿಗೆ ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ ಅದು? ಹಡಗಲಿ ತಾಲೂಕಿಗೆ ಬರುತ್ತೆ ಮ್ಯಾಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಮ್ಮ ಮಗಳು ಈಗ ಸೆಕೆಂಡ್ PUC ಮಾಡ್ತಾ ಇದ್ದಾಳೆ. ಅವಳಿಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಇಲ್ವಾ ಅಂತ ಕೇಳೋಣ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಿಮ್ಮ ಮಗಳು ಎಲ್ಲಿದ್ದಾಳೆ ಇವಾಗ? ನಮ್ಮ ಮಗಳು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಳೆ. ಹಾಸ್ಟೆಲ್ ಓದ್ತಾ ಇದ್ದಾರಾ? ಹಾಸ್ಟೆಲ್ ಅಂದ್ರೆ ಇದು ನೀಟ್ಗೆ ಪ್ರಿಪರೇಷನ್ಗಾ? ಇಲ್ಲ, ಈಗ ನೆಕ್ಸ್ಟ್ ಸೆಕೆಂಡ್ ಇಯರ್ ಇನ್ನು ಓದ್ಬೇಕು. ಈಗ ಫಸ್ಟ್ ಇಯರ್ ಈಗ? ಓಕೆ. ಬುಧ ದಶ ನಡೀತಾ ಇದೆ 2026. ಅಂದರೆ ಈ ವರ್ಷ ಅಂದರೆ ಮುಂದಿನ ವರ್ಷ ನೀಟ್ ಬರೀತಾರಾ? 2026ಕ್ಕೆ ನೀಟ್ ಬರೀತಾರೆ. ಓಕೆ, ನೋಡೋಣ. 2026 ಸೆಪ್ಟೆಂಬರ್ಗೆ ಮುಗಿಯುತ್ತೆ. ರಾಹು ಗುರು ಸ್ಟಾರ್ಟ್ ಆಗುತ್ತೆ. ಬುಧ ಮತ್ತು ಗುರು, ಬುಧನಲ್ಲಿ 2ನೇ ಕಾಂಬಿನೇಷನ್. ಬುಧ ಎಜುಕೇಷನ್ ವೀಕ್ ಇದೆ. ಗುರು ಬರ್ತಾನೆ. ಗುರು ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಗುರು 1-6 ಸ್ವಲ್ಪ ಕಷ್ಟ. ಕಸ್ಪಲ್ ನೋಡಿ ಡಿಸೈಡ್ ಮಾಡಬೇಕು ಇವ್ರದ್ದು ಯೋಗ ಹೆಂಗಿದೆ ಅಂತ. 10ನೇ ಮನೆ ಯೋಗ ಕಸ್ಪಲಲ್ಲಿ 10. ಓಕೆ, ಮೆಡಿಕಲ್ ಲೈನ್ ಕೊಡುತ್ತೆ, ಬಟ್ ಕಷ್ಟದಿಂದ ಕೊಡುತ್ತೆ. ಫ್ರೀ ಸೀಟ್ ಸಿಗೋದು ಸ್ವಲ್ಪ ಕಷ್ಟ ತೋರಿಸ್ತಾ ಇದೆ. ಹೈ ಚಾನ್ಸ್ ಆಫ್ ಗುಡ್ ಕೆರಿಯರ್ ಇನ್ ಮೇಜರ್ ಸೆಕ್ಟರ್, ಜಾಬ್ ರೆಕಗ್ನಿಷನ್, ಫ್ಲೋ ಇನ್ ಜಾಬ್, ಪ್ರೊಫೆಷನ್. ಸೊ ಇಲ್ಲಿ ಬರ್ತಕ್ಕಂಥ ಬುಧನ ಒಂದು ಕಾಂಬಿನೇಷನಲ್ಲಿ ಜಾಬ್ ನೋಡ್ತೀವಿ ನಾವು. ಇದರಲ್ಲಿ 3rd ಹೌಸ್, 2nd ಹೌಸ್, ಡೆಂಟಲ್ ಲೈನ್ ಇದೆ ಅಂತ ತೋರಿಸ್ತಾ ಇದೆ ನನಗೆ. ದಶಾದಲ್ಲಿ ಡೆಂಟಲ್, ಮೆಡಿಕಲ್ ಅಂತ ಕೆಲವರು ನಮ್ಗೆ ಇದೇ ಬೇಕು ಅಂತಾರೆ. ಡೆಂಟಲ್ ಮತ್ತು ENT ಸ್ಪೆಷಲಿಸ್ಟು. ಡೆಂಟಲ್ ಲೈನು ಸ್ವಲ್ಪ ತೋರಿಸ್ತಾ ಇದೆ. BDS ಎಲ್ಲ ಅಂತಾರಲ್ಲ, ಆ ಲೈನ್ ತೋರಿಸ್ತಾ ಇದೆ ಅವ್ರಿಗೆ. ಸೊ ಆ ಲೈನ್ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಒಂದು ದಶಾ ಇರ್ತಕ್ಕಂಥ ಟೈಮ್ ನೋಡ್ತೀವಿ ನಾವು 2031 ಇರೋದ್ರಿಂದ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ಕೇತು ಬರ್ತಾನೆ ನೆಕ್ಸ್ಟು. ಕೇತು ಮೇಲ್ಗಡೆ ಇರ್ತಕ್ಕಂಥದ್ದು 3 ಕಾಂಬಿನೇಷನ್ನು. ಮೆಡಿಕಲ್ ಸ್ವಲ್ಪ 50-50 ಇದೆ. ಡೆಂಟಲ್ 100/100 ಇದೆ. ಅಲೋಪತಿ ಅಂತ ತೊಗೊಂಡಾಗ ಜನರಲಿ ನಾವು ಮೆಡಿಕಲ್ ಅಂತ ತೊಗೊಂಡಾಗ ಅಲೋಪತಿ ಅಂತ ಹೇಳ್ತಾರೆ. 90% ಎಲ್ಲ ಜನಕ್ಕೆ ಈ ಡೆಂಟಲ್ಗೆ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಡೆಂಟಲ್ ಅಂದರೆ ಮೆಂಟಲ್ ಡಾಕ್ಟ್ರಿಗೂ ಸಮ, ಡೆಂಟಲ್ ಡಾಕ್ಟ್ರಿಗೂ ಸಮ ಅಂತಾರೆ. BDS ಅನ್ನೋದು 90% ಅದನ್ನು ಡಾಕ್ಟರ್ ಅಂತ ಕನ್ಸಿಡರೇ ಮಾಡಲ್ಲ ಎಷ್ಟು ಜನ. ಅದೇನಕ್ಕೋ ಗೊತ್ತಿಲ್ಲ, ಅದೊಂದೊಂಥರ ಸೈಡ್ ತೂಚ್ಯವಾಗಿ ನೋಡ್ತಕ್ಕಂಥ. ಅದನ್ನು MBBS ಅಲ್ಲಿ ಸೇರಿಸ್ಬಿಡ್ಬೇಕು. BDS ಅಂತಾನೆ ಬರೀ ಹಲ್ಲುಗೊಂದೇ ಸಪ್ರೇಟು. ಮೋಸ್ಟ್ಲಿ ಸ್ಮೈಲ್ ಚೆನ್ನಾಗಿರಲಿ ಅಂತ ಸಪ್ರೇಟ್ ಸಬ್ಜೆಕ್ಟ್ ಮಾಡೋರು ಏನೋ ಗೊತ್ತಿಲ್ಲ. ಸೊ ಆ ರೀತಿ. ಸೊ ಸ್ವಲ್ಪ ಟಫ್ ಇದೆ ಅವ್ರಿಗೆ ಕಾಂಬಿನೇಷನ್, ಸ್ವಲ್ಪ ಕಷ್ಟ. ಫ್ರೀ ಸೀಟ್ ಅಂತಲೇ ನೋಡ್ತಾರೆ ಎಲ್ಲರೂ, ಯಾಕಂದರೆ ಎಕ್ಸ್ಪೆನ್ಸಿವ್ ಅಲ್ವಾ. ಫ್ರೀ ಸೀಟ್ ಸಿಗಬೇಕು ಅಂದರೆ 8ನೇ ಮನೆ 6ನೇ ಮನೆ ಇದೆ. 50-50 ಚಾನ್ಸಸ್ ಇರೋದ್ರಿಂದ ಒಂದು ಸ್ವಲ್ಪ ಬರ್ತಕ್ಕಂಥ ಟೈಮಲ್ಲಿ ಯಾವ್ದು ಬಂದರೂ ಡಿಸಿಷನ್ ತೊಗೊಳ್ಳಿ, ಯಾವ ಊರು ಬಂದರೂ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. 50-50 ಇದೆ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೊಲದಲ್ಲಿ ಒಂದು ಬೋರ್ ಕೊರ್ಸ್ಬೇಕಿತ್ತು. ಬೋರ್ವೆಲ್ ಕೊರ್ಸೋದ್ರ ಬಗ್ಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ನಮಸ್ತೆ ಗುರುಜಿ. ನಂಬರ್ ಹೇಳಿ. ನಮಸ್ಕಾರ. 70 ನಂಬರ್. 70. ಮುಂಚೆ ಒಂದ್ಸತಿ ಕೇಳಿದ್ರಾ? ಹ್ಞೂ ಸರ್, ಅದ್ರ ಫೇಲ್ ಆಯ್ತು ಗುರುಜಿ. ಇಲ್ಲ, ಫೇಲ್ ಆಯ್ತು ಗುರುಜಿ, ಅದಕ್ಕೆ ಇನ್ನೊಂದು ಪಾಯಿಂಟ್ ಮಾಡಿಸಿದ್ವಿ. ಆಳ ಹೋಗ್ಬೇಕು ಅಂತ ಹೇಳಿದ್ನಲ್ಲ ನಾನು. ಅದೇ ಒಂದು ದಾನ ಸಜೆಸ್ಟ್ ಮಾಡಿದ್ರು, ತಕ್ಷಣ ಕೊರ್ಸೋಕೆ ಅಂತ. ಅದು ಬರ್ಲಿಲ್ಲ ಗುರುಜಿ, ಸಿಗ್ಲಿಲ್ಲ ನೀರು. ಅದಕ್ಕೆ ಬೇರೆ ಹೊಲದಲ್ಲಿ ಮಾಡಿಸ್ತೀವಿ ಈಗ, ತೋಟ ಬಿಟ್ಟು. ಅದಕ್ಕೆ ಅದೇನಾದ್ರು ಸಕ್ಸಸ್ ಆಗುತ್ತಾ? ಎಷ್ಟು ಎಕರೆ ಇದೆ ನಿಮ್ದು? ಅದು 2 ಎಕರೆ ಒಂದ್ ಹತ್ರ, ಇನ್ನೊಂದು ಹೊಲದಲ್ಲಿ ಮಾಡ್ತಿದೀವಿ ಈಗ. ಆ ಹೊಲದಲ್ಲಿ ಕೊಡ್ಸ್ಬಿಟ್ಟು ಪೈಪ್ ಲೈನ್ ತರೋದು ಅಂತ ಅನ್ಕೊಂಡಿದೀವಿ. ಯಾವ ಊರು? ಇದು ಚನ್ನಗಿರಿ ಗುರುಜಿ, ದಾವಣಗೆರೆ ಡಿಸ್ಟಿಕ್. ಮತ್ತೆ ನೋಡಿ, ಡಿಸ್ಪ್ಲೇಲಿ ಹಾಕಿದ್ದೀನಿ. 4ನೇ ಮನೆ ಫ್ರೂಟಲ್ಲಿ. 4 ಅಂದರೆ ಭೂಮಿ. ಆ ಭೂಮಿಲಿ ಫಲ ಸಿಗ್ತಕ್ಕಂಥದ್ದು ಪ್ರಾಪರ್ಟಿ ಮತ್ತು ಇದರಲ್ಲಿ ಸಿಗುತ್ತೆ. ಅದ್ರ ಮತ್ತೆ 8 ಬಂದರೆ ಆಳ ಹೋಗ್ಲೇಬೇಕು ಮತ್ತೆ ಅಲ್ಲೂ ಕೂಡ. ಈಗ ಚಂದ್ರ ಬಂದಿರೋದ್ರಿಂದ ನಾರ್ತ್ ವೆಸ್ಟಲ್ಲಿ ಹಾಕಿ, ವಾಯುವ್ಯ. ಹೌದು, ನೀರು ವಾಯುವ್ಯದಲ್ಲಿ ಸಿಗುತ್ತೆ, ಲಾಭ. ಮತ್ತು ಯಾವುದ್ರು ಎಲ್ಲಿ ಟ್ರೀಯಲ್ಲಿ, ಫ್ರೂಟಲ್ಲಿ, ಇವೆರಡನ್ನೂ ನೋಡಿದಾಗ ಫ್ರೂಟ್ ಇರೋ ಜಾಗದಲ್ಲಿ ನೋಡಬೇಕು ಅಂದರೆ ವಾಯುವ್ಯ ಜಾಗ. ಚಂದ್ರ ಇಸ್ ಫಾರ್ ವಾಯುವ್ಯ. ವಾಯು ಜಾಗದಲ್ಲಿ ಕಮ್ಮಿ ನೀರು ಸಿಗುತ್ತೆ.
ಯಾಕೆ ಜಿಯೋಲಜಿಸ್ಟ್ ಅಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಅದ್ರಲ್ಲಿ ತೋರ್ಸಿತ್ತು ಗುರುಜಿ. ತೆಂಗಿನಕಾಯಲ್ಲಿ ಹೋಗ್ತಾ ಇದ್ರೆ ತೆಂಗಿನಕಾಯಲ್ಲಿ? ಇಲ್ಲ ಇಲ್ಲ, ಇದ್ರ ಈ ಹಳ್ಳಿ ಕಡೆ ತೆಂಗಿನಕಾಯಲ್ಲಿ ಹೋಗ್ಬಿಡ್ತಾರೆ. ನೀರಿರೋ ಜಾಗದಲ್ಲಿ ನಾನ್ ತೆಂಗಿನಕಾಯಿ ಇಟ್ಕೊಂಡ್ರು ಬರ್ತದೆ. ಈ ತೆಂಗಿನಕಾಯಿ ಇಟ್ಕೊಂಡು ಸಹಾರಾ ಡೆಸರ್ಟ್ ಹೋಗ್ಬೇಕು, ಬರತ್ತ ನೀರು. ಹೇಳಿದ್ದೆ ಫೇಲ್ ಆಗೋಯ್ತು ಗುರುಜಿ. ಜಿಯಾಲಜಿಸ್ಟ್ ಹೇಳಿದ್ದನ್ನೇ ಫೇಲ್ ಆಗೋಯ್ತು. ಇಲ್ಲ, ಆಲ್ರೆಡಿ ನಾನು ಕಷ್ಟ ಅಂತ ಹೇಳಿದ್ದೀನಿ, ತುಂಬಾ ಆಳ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅವತ್ತು. ನೀವು ಕೇಳಿಸ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ನನಗೆ ನೀವು ಹೇಳಿದ ತಕ್ಷಣ ಗೊತ್ತಾಯ್ತು. ಇನ್ನೊಂದು ಮುಂಚೆ ಮಾಡಿದಾರಲ್ಲ, ಯಾಕಂದ್ರೆ ಅವತ್ತೇ ಗೊತ್ತಿತ್ತು ನನಗೆ ಇದು ಫ್ಲಾಪ್ ಆಗುತ್ತೆ ಅಂತ. ಇದು ಸ್ವಲ್ಪ 50-50. ನಿಮ್ ಭೂಮಿಲಿ ಸ್ವಲ್ಪ ನೀರು ಕಮ್ಮಿ ಅಮ್ಮ. ಸರ್, ಅಂದ್ರೆ ಈ ಕಡೆ ಮಳೆನೇ ಇಲ್ಲ ಸರ್, ಯಾವ ಕೆರೆಯಲ್ಲೂ ನೀರಿಲ್ಲ. ತೋಟ ಉಳಿಸ್ಕೋಬೇಕಲ್ಲ ಅಂತ ಹೇಳಿ ಮಾಡ್ತಿದೀವಿ ಪ್ರಯತ್ನ. ಆದ್ರೆ ಯಾಕೋ ಯಾವ್ದ್ರಲ್ಲೂ ಸಕ್ಸಸ್ ಆಗ್ತಿಲ್ಲ. ಇಲ್ಲಿಂದ ಮಧುಗಿರಿ ನಿಮ್ದು ಊರು? ಅಲ್ಲ, ಚನ್ನಗಿರಿ. ಇಲ್ಲಿಂದ ಬೆಂಗಳೂರಿಂದ 150 ಕಿಲೋಮೀಟರಾ? ಇಲ್ಲ ಇಲ್ಲ ಗುರುಜಿ, ಒಂದ 300 ಚಿಲ್ಲರೆ ಆಗುತ್ತೆ. 300 ಕಿಲೋಮೀಟರ್ ಬೆಂಗಳೂರಿಂದ 300-400 ಕಿಲೋಮೀಟರ್. 250 ಕಿಲೋಮೀಟರ್ ಆಗುತ್ತೆ. ಹಿಂಗ್ ರೋಡಲ್ಲಿ ಹೋದ್ರೆ ಏರ್ ಡಿಸ್ಟೆನ್ಸ್ ನಾನು ಕೇಳಿದ್ದು ಏರ್ ಡಿಸ್ಟೆನ್ಸ್ ಅಂತ ಬರುತ್ತೆ. ಯಾಕೆ ಅಂದ್ರೆ ಏರ್ ಡಿಸ್ಟೆನ್ಸ್ ಯಾಕೆ ಕೇಳಿದೆ ಅಂದ್ರೆ, ಎಷ್ಟು ಡಿಫ್ರೆನ್ಸ್ ಅಲ್ಲಿ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಬಂತು ಮೊನ್ನೆ. ಜಸ್ಟ್ ಏರ್ ಡಿಸ್ಟೆನ್ಸ್ ಮೋಸ್ಟ್ಲಿ 150 ಮೇಲೆ ಇರಲ್ಲ. ನಾವು ರೋಡ್ ಡಿಸ್ಟೆನ್ಸ್ ಬೇರೆ, ಏರ್ ಡಿಸ್ಟೆನ್ಸ್ ಬೇರೆ. ಅದು ಸ್ಟ್ರೈಟ್ ಟು ಸ್ಟ್ರೈಟ್ 30-40 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮಳೆನೇ ಇಲ್ಲ ಗುರುಜಿ. ಆ ಕಡೆ ಬೇರೆ ಕಡೆ ಇಲ್ಲ. ಮಳೆದು ಯುಗಾದಿ ಭವಿಷ್ಯದಲ್ಲಿ ಎಲ್ಲಿ ಬೀಳುತ್ತೋ ಅಲ್ಲೇ ಅಂತ. ಅದು ಈ ಕಡೆ ಯುಗಾದಿ ಭವಿಷ್ಯ ನೋಡಿದಿರಿ ನಮ್ದು. ನೀವ್ ಹೇಳಿದ್ರಿ ಯುಗಾದಿನಲ್ಲಿ ಹೇಳಿದ್ರಿ. ಈಗ ಏನ್ ಮಾಡೋದು, ಈಗ ನೀವು ಎಳ್ಳೆಣ್ಣೆ ದಾನ ಮಾಡಿ ಸದ್ಯಕ್ಕೀಗ. ನಾನು ಗ್ಯಾರಂಟಿ ಕೊಡಲ್ಲ, ಯಾಕೆಂದ್ರೆ ಫ್ರೂಟ್ ಅಲ್ಲಿ ಟೇಸ್ಟ್ ಅಂತ ಬರುತ್ತಲ್ಲ, ಟೇಸ್ಟ್ ಇಂಪಾರ್ಟೆಂಟು. ಇಲ್ಲಿ 2ನೇ ಮನೆ, 6ನೇ ಮನೆ, 11ನೇ ಮನೆ. ಯಾಕಿದು ಈ ಮನೆಗಳು ಅಂದರೆ ದುಡ್ಡಿನ ಮನೆಗಳಿದು. ಇಟ್ ಈಸ್ ದಿ ಹೌಸ್ ಆಫ್ ಮನಿ. ಈ ಮನೆಗಳು ಇಲ್ಲಿ ಟೇಸ್ಟಲ್ಲಿ ಬಂದಿಲ್ಲ ಅಂದರೆ ದೇ ಕೆನಾಟ್ ಪ್ರೊಡ್ಯೂಸ್ ಮನಿ ಔಟ್ ಆಫ್ ಇಟ್. ಸೊ ದಟ್ ಮೀನ್ಸ್ ವಾಟರ್ ಇಸ್ ನಾಟ್ ಅವೈಲಬಲ್ ಅಂತ ನಾವು ಆ ಥರ ಒಂದು ಕನ್ಸಿಡರೇಷನ್ ತೊಗೋಬೇಕು. ಇಲ್ಲಿ ಭೂಮಿ ಇದೆ, ಇಲ್ಲಿ ಫ್ರೂಟ್ ಇದೆ. ಯಾವ ದಿಕ್ಕಲ್ಲಿ? ಮೂನ್ ಅಂದರೆ ನಾರ್ತ್ ವೆಸ್ಟಲ್ಲಿ ಇದೆ. ಆದರೆ ಇಲ್ಲಿ ಟೇಸ್ಟಲ್ಲಿ ಬಂದ ಕಾಂಬಿನೇಷನಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 11ನೇ ಮನೆ, ದೀಸ್ ಆರ್ ದಿ ನಂಬರ್ಸ್ ಹೌಸಸ್ ವಿಚ್ ಗಿವ್ಸ್ ಮನಿ, ದುಡ್ಡು ಕೊಡೋ ಮನಿ. ಇಲ್ಲಿ ಯಾರು ಕೋಟ್ಯಾಧೀಶರು ಫೋನ್ ಮಾಡಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ರೆ ನಾನು ಹೇಳ್ಬಿಡ್ತೀನಿ ಕೋಟ್ಯಾಧೀಶರನ್ನೇ ಫೋನ್ ಮಾಡಿದ್ದು ಅಂತ. ಯಾರಾದರೂ ಭಿಕ್ಷೆವನ್ನು ಹಾಕೊಂಡಿದ್ರೆ ಇವನ ಹತ್ರ ಏನಿಲ್ಲ, ಫುಲ್ ಸೂಟ್ ಎಂಟಿ ಪಾಕೆಟ್ ಇವನು ಅಂತಲೂ ಹೇಳ್ಬಿಡ್ತೀನಿ. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ಟೆಲ್ಸ್ ವಾಟ್ ಈಸ್ ದಿಸ್ ಕಂಡೀಷನ್. ಸುಮ್ಮನೆ ದಂಡ ಇಟ್ಕೊಂಡು ಅದೆಲ್ಲ ಇದು ಈ ಜಾದೂಗಾರ ಮಾಡ್ತಾರಲ್ಲ, ಅವ್ರು ಯಾರು ನಂಬಲ್ಲ. ಮಕ್ಕಳು ಮಾತ್ರ ಕೂತ್ಕೊಂಡು ಏನು ಚಪ್ಪಾಳೆ ತಡ್ತಾರೆ, ಆ ಥರದವ್ರು ಇರ್ತಾರೆ ದಂಡಗಳೆಲ್ಲ ಇಟ್ಕೊಂಡು. ಆ ಥರ ಜ್ಯೋತಿಷ್ ಹತ್ರ ಹೋಗ್ಬೇಡಿ, ಆ ಪ್ರೋಗ್ರಾಮ್ನು ನೋಡಬೇಡಿ. TRPಗಳೇ ಕಮ್ಮಿ ಆಗಲಿ ಅಂತ ಎಲ್ಲ ಪ್ಲ್ಯಾನೆಟ್ಸ್ಗೂ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಪ್ಲ್ಯಾನೆಟ್ಗಳನ್ನೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸಬ್ಜೆಕ್ಟ್ನ ಹಾಳು ಮಾಡ್ಕೊಂಡು ಕೂತ್ಕೊಂಡವ್ರು ಒಂದಷ್ಟು ಜನ. ಆ ಪ್ಲ್ಯಾನೆಟ್ಗೇ ನಾನು ಭಗವಂತ ಪ್ಲ್ಯಾನೆಟ್ಗೇ ಒಂದು ಬುದ್ಧಿ ಕೊಟ್ಟು ಇಂಥವ್ರನ್ನೆಲ್ಲ ಆಚೆ ಹಾಕೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಈ ಅಸ್ಟ್ರಾಲಜಿ ಪ್ರೋಗ್ರಾಮ್ ಇಲ್ಲದೇ ಹೋದ್ರೂ ಪರವಾಗಿಲ್ಲ, ಜನಗಳಿಗೆ ಒಂದು ತಪ್ಪು ಮಾಹಿತಿ ಆನ್ ಪ್ಲಾನೆಟ್ಸ್ ಹೋಗ್ತಾ ಇದೆ, ರಾಂಗ್ ಇನ್ಫಾರ್ಮೇಷನ್ ಆನ್ ಪ್ಲಾನೆಟ್ಸ್ ಹೋಗ್ತಾ ಇದೆ. ಮೊನ್ನೆ ಹೇಳಿದ್ರು, ಅವತ್ತು ಹೇಳಿದೆ ಹೋಗುತ್ತೆ, ಇವತ್ತು ಇದೇ ರಿಸಲ್ಟ್ ಅಷ್ಟೇ. ಇಲ್ಲಮ್ಮ ಚೆನ್ನಾಗಿ ನೀರು, ಅದು ಯಾರು ಜಿಯಾಲಜಿಸ್ಟ್ ಅವರೇ ನೀರು ಬರುತ್ತೆ ಅನ್ನೋರು, ನಾವು ಅಸ್ಟ್ರಾಲಜಿ ಅವರು ಬರಲ್ಲ ಅನ್ನೋರು. ಯಾವ್ದು ಗೆಲ್ತು ಹಂಗಾರೆ? ಎಲ್ಲ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರೋ ನಿಮಗೆಲ್ಲ ಇದೇ ಕ್ವಶನ್ ನಾನು ಕೇಳ್ತಾ ಇರೋದು. ಸೈನ್ಸ್ ಅಂತ ಹೇಳಿದ್ರಿ, ಅವ್ರೇನೋ ಮೀಟ್ರ್ ಇಟ್ಕೊಂಡು ಇದಿಟ್ಕೊಂಡು ಎಲ್ಲ ಹೋಗಿ ಇಲ್ಲಿ ನೀರಿರುತ್ತೆ 600 ಸಿಗುತ್ತೆ ಅಂತ. 600 ಅಲ್ಲ, 1800 ಸಿಗುತ್ತೆ. ಅದು ಅವತ್ತು ನನಗೆ ಗುರ್ತಿದ್ರೆ. ಇದು ಅಷ್ಟೇ, ಇದು ಕಷ್ಟನೇ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು PhD ಪದವಿಯನ್ನು ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ. ನಮಸ್ತೆ. ಇವತ್ತು 6ನೇ ಒಂದು ಡಾಕ್ಟರೇಟ್ ಫಂಕ್ಷನಲ್ಲಿದ್ದೀವಿ ನಾವು. ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದಂತಹ ಮೇಡಮ್ ಅವರು ಇದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ರೂಪಾ ಅಂತ ಹೇಳ್ಬಿಟ್ಟು, ನಾನು ಕೋಲಾರಿಂದ ಬಂದಿರೋದು. ನಾನು 89th ಬ್ಯಾಚ್ ನಕ್ಷತ್ರ ನಾಡಿ ಫಸ್ಟ್ ಕಲಿಕೆ ಸ್ಟಾರ್ಟ್ ಮಾಡಿದ್ದು, ಬೇಸಿಕ್ ಕ್ಲಾಸು. ಆಮೇಲೆ ಹೈಯರ್ ಕ್ಲಾಸ್ ಮುಗಿಸ್ಕೊಂಡೆ, PGD ಮುಗಿಸಿದೆ. ಮತ್ತೆ ಮುಂಡೇನ್ ಅಸ್ಟ್ರಾಲಜಿ ಅಂತ ಮಾಡಿದ್ರು, ಹಸ್ತ ಸಾಮುದ್ರಿಕ ಇದೆಲ್ಲಾನು ಕಲಿತೆ. ಕವಡೆ ಶಾಸ್ತ್ರ, ಅಗ್ನಿಹೋತ್ರ ಕ್ಲಾಸ್ ಕಲ್ತಿದ್ದೀನಿ. ಎಲ್ಲ ಗುರುಗಳ ಹತ್ರನೇ ಕಲ್ತಿರೋದು, ದಿನೇಶ್ ಗುರುಜಿ ಅವ್ರ ಹತ್ರ. ಮತ್ತೆ ಇವತ್ತು 6th ಹಾನರರಿ ಡಾಕ್ಟರೇಟ್ ಇದೆ, ಅದನ್ನ ಇವತ್ತು ನಾನು ಸ್ವೀಕರಿಸ್ತಾ ಇದ್ದೀನಿ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ.
ಪ್ರತಿಯೊಬ್ಬರಿಗೂ ಮನೆಗೂ ತಲುಪಿಸ್ತಾ ಇರೋಂತ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ದಿನೇಶ್ ಗುರೂಜಿ ಅವರು. ಒಂದು ರೀತಿ ಹೇಳ್ಬೇಕಂದ್ರೆ ಇಂಥ ಜನಾಂಗದವರೇ ಬ್ರಾಹ್ಮಣರೇ ಕಲಿಬೇಕು ಅನ್ನೋದೆಲ್ಲ ಪದ್ಧತಿ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಇವರು ಪ್ರತಿಯೊಬ್ರು ಒಂದು ಜಾತಿ ಆಗ್ಲಿ ಇಂಥವ್ರೇ ಕಲಿಬೇಕು ಮೇಲು ಕೀಳು ಅನ್ನೋ ಯಾವ ಹಿರಿಮೆನೂ ಇಲ್ಲದಿರ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ಜೀವನೋಪಾಧಿಗೂ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿದೆ ಅಂದ್ರೆ ದಿನೇಶ್ ಗುರೂಜಿ ಹತ್ರ ಈ ವಿದ್ಯಾವನ್ನ ಕಲಿಬಹುದು ಅನ್ನೋದು ನನ್ನ ಅನಿಸಿಕೆ. ಓಕೆ, ಏನು ಪಬ್ಲಿಕ್ ಹೇಳೋದಾದ್ರೆ, ನಮ್ಮ ಜನಗಳಿಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ಸರ್? ಇದನ್ನ ಕಲಿಯೋದ್ರಿಂದ ಜೀವನ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಬಹುದು. ಏನಕ್ಕೆ ಹಿಂಗಾಗಿದೆ, ನಮ್ಮ ಮನೆ ಬರೋ ಸರಿ ಇಲ್ಲ, ಗುಡ್ ಟೈಮ್ ಬ್ಯಾಡ್ ಟೈಮ್ ಅನ್ನೋದನ್ನ ಕಲ್ತ್ಕೋಬಹುದು ಫಸ್ಟ್ ಹೇಳ್ಬೇಕಂತಂದ್ರೆ. ಗುಡ್ ಟೈಮ್ ಚೆನ್ನಾಗಿದ್ದಾಗ ನಾವು ಮಾಡುವಂತ ಕೆಲಸವನ್ನ ಅತಿ ಹೆಚ್ಚಾಗಿ ಮಾಡಬಹುದು. ಬ್ಯಾಡ್ ಟೈಮ್ ಸಾಧಾರಣವಾಗಿ ಅದಕ್ಕೆ ಪರಿಹಾರ ಏನಿದೆಯೋ, ದಾನಗಳೇನಿದೆಯೋ ಪ್ರತಿಯೊಂದು ರೆಮಿಡೀಸ್ ಇಂದ ಹಿಡಿದು ಪ್ರತಿಯೊಂದು ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಬುಕ್ ಯಂತ್ರ ಮಂತ್ರ ತಂತ್ರ ಅಂತಿದೆ, ಅದು ಟಾಪ್ ಲೆವೆಲ್ ಸರ್. ಅದು ಯಾರು ಆತರ ಒಂದು ಬುಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ ನಾನು, ಅಷ್ಟು ಚೆನ್ನಾಗಿದೆ ಬುಕ್. ಅದ್ರಲ್ಲಿ ಎಲ್ಲಾ ಪರಿಹಾರಗಳು ಇದೆ, ವಾಸ್ತುವಿಂದ. ಆ ಬುಕ್ ಬರ್ದಿದ್ದಕ್ಕೆ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದೆ. ದಿನೇಶ್ ಗುರೂಜಿಗಳಿಗೆ ಆ ಬುಕ್ ಬರ್ದಿದ್ದಕ್ಕೆ ಡಾಕ್ಟರೇಟ್ ಸಿಕ್ತು ಅಂತ ಅವರು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ ಅದನ್ನ. ಯಾಕಂದ್ರೆ ಅದರಲ್ಲಿ ಅನೇಕ ವಿಚಾರ, ಇಂಥದಕ್ಕೆ ರೆಮಿಡಿ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಒಂದು ಆರೋಗ್ಯ ಸಮಸ್ಯೆಯಿಂದ ಎಜುಕೇಶನ್ ಇಂದ ಹಿಡಿದು ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಏನಾದ್ರು ಅಡೆತಡೆಗಳು, ತೊಂದರೆಗಳು, ಎಲ್ಲ ಒಂದು ಲಿಟಿಗೇಷನ್ ಪ್ರಾಬ್ಲಮ್, ಕೋರ್ಟ್ ಇಶ್ಯೂಸ್, ಪ್ರತಿ ಒಂದಕ್ಕೂ ಪರಿಹಾರ ಇದೆ ಸರ್. ನನಗೆ ಓನ್ ಅನುಭವ ಕೂಡ ಆಗಿದೆ ಅದರಲ್ಲಿ. ಇದನ್ನ ಕಲ್ತ ಮೇಲೆ ನನ್ನ ಜೀವನದಲ್ಲಿ ಎಷ್ಟೋ ಶಾಂತಿ, ನೆಮ್ಮದಿ ಅನ್ನೋದು ಕಲ್ತ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೀನಿ. ಅದು 100% ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ದಿನೇಶ್ ಗುರೂಜಿ ಅವ್ರಿಗೆ. ಮುಂದಿನ ದಿನಗಳಲ್ಲಿ ವಾಸ್ತು ಕ್ಲಾಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ಜಾಯ್ನ್ ಆಗಿದ್ದೀನಿ ಸರ್ ನಾನು. ಅವ್ರು ಯಾವ ಒಂದು ಕ್ಲಾಸು ಬಿಟ್ಟಿಲ್ಲ, ಪ್ರತಿ ಒಂದು ಕ್ಲಾಸನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಅದ್ರದ್ದು ಏನಿದೆ ಸದುಪಯೋಗ 100% ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇನ್ನ ಮುಂದಕ್ಕೆ ಜನ ಎಲ್ಲರೂ ಸೇರ್ಕೋಬೇಕು, ಹೆಚ್ಚಾಗಿ ಜಾಯಿನ್ ಆಗ್ಬೇಕು. ಅವ್ರ ಜೀವನ ಏನನ್ನೋದು ಅವರೇ ತಿಳ್ಕೊಬೇಕು. ಒಳ್ಳೆ ಟೈಮಲ್ಲಿ ಇನ್ನ ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಬೇಕು. ಬ್ಯಾಡ್ ಟೈಮಲ್ಲಿ ಏನಿದೆ ಅದನ್ನ ದಾನ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತ ಹೆಚ್ಚಾಗಿ ಜಾಯಿನ್ ಆಗಿ ಎಲ್ಲ ಇದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮಸ್ತೆ. ಆಲ್ ದಿ ಬೆಸ್ಟ್ ಮೇಡಮ್. ನಾಳೆಯಿಂದ ನಿಮ್ಮ ಹೆಸರು ಮುಂದೆ ಒಂದು ಡಾಕ್ಟರೇಟ್ ಅನ್ನೋ ಒಂದು ಬಿರುದನ್ನು ಪಡ್ಕೊಂತ ಇದ್ದೀರಾ. ಒಳ್ಳೇದಾಗ್ಲಿ, ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ನಿಮ್ಮ ಸಹ ವಿದ್ಯಾರ್ಥಿಯಾಗಿ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಹಾಗೆ ಮಾರ್ಚ್ 15ನೇ ತಾರೀಕು 15 ದಿವಸದ ಕ್ಲಾಸಸ್ ಇರ್ತಕ್ಕಂಥದ್ದು. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ, 11 ಗಂಟೆಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚ್ ಇರುತ್ತೆ 7ವರೆಗೆ. 1.5 ಗಂಟೆ ಕಾಲ 15 ದಿವಸ. 15 ದಿವಸದಲ್ಲಿ ಕಲಿಬೋದಾ? ಪ್ರತಿ ದಿವಸ ಇಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ, ಅಲ್ಲೇ ಅರ್ಥ ಆಗುತ್ತೆ. ಒಂದು ಸ್ವಲ್ಪನೂ ಕೂಡ ಡೌಟ್ ಇಲ್ಲದೆ ಬನ್ನಿ. ಕಾಂಪೌಂಡರ್ಗೆ ತಲೆ ಮೇಲೆ ಹೊಡೆದಂಗೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಮ ಜೀವನದಲ್ಲಿ ಯಾವ್ಯಾವುದು ಫಾರ್ಚೂನ್ ಪಾಯಿಂಟ್ಸ್, ಅದೃಷ್ಟ ಜಾತಕದಲ್ಲಿ ಎಲ್ಲಿ ಹುಡುಕಬೇಕು, ಎಲ್ಲಿ ಸೂಕ್ಷ್ಮವಾಗಿ ಕೂತಿದೆ, ಅದನ್ನು ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ, 100% ವರ್ಕ್ ಆಗುತ್ತೆ. ಬರೋರ್ಗೆ ಮಾತ್ರ ಅದೃಷ್ಟ ತಿಳ್ಕೊಳ್ಬೋದು. ಸುಮ್ಮನೆ ಏನೋ ದೋಷ ಪೂಜೆ ಮಾಡಿದೆ ಅದೆಲ್ಲ ಅದೃಷ್ಟ ಅಲ್ಲ. ವೆನ್ ಯು ಲರ್ನ್ ಅಸ್ಟ್ರಾಲಜಿ 1000% ಯಾವ ಗ್ರಹ ನನಗೆ ಸೂಕ್ಷ್ಮವಾಗಿ ನನಗೆ ದುಡ್ಡು ಕೊಡುತ್ತೆ, ಸೂಕ್ಷ್ಮವಾಗಿ ಮದುವೆ ಕೊಡುತ್ತೆ, ಸೂಕ್ಷ್ಮವಾಗಿ ನನಗೆ ನೆಮ್ಮದಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ ಅನ್ನೋದು ಎಲ್ಲನೂ ಕಂಡುಹಿಡ್ಕೋಬೋದು. ಇಟ್ ಗಿವ್ಸ್ ಬ್ಯಾಕ್. 15,000 ನಮ್ಮದು ಕ್ಲಾಸು, ಲಕ್ಷಗಟ್ಟಲೆ ವಾಪಸ್ ಬರುತ್ತೆ ಅವ್ರಿಗೆ ಎಲ್ಲ ವಿಚಾರದಲ್ಲೂ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.